ಕಾಪಾಡ್ಕೊಂಡ್ರಿ 1 ವರ್ಷದಿಂದ ಅಂತ ಹೇಳಿದ್ರಿ. ತುಂಬಾ ಕಷ್ಟಪಟ್ಟೆ ಸರ್, ತುಂಬಾ ಮನೆಗಳೆಲ್ಲ ಬದಲಾಯಿಸ್ತೆ, ಆಗ್ಲಿಲ್ಲ ನನಗೆ. ಎಲ್ಲೆಲ್ಲಿ ಇಟ್ರು ಬಂದಿದ್ದಾನೆ, ಹೆದರ್ಸಿದ್ದಾನೆ, ಬೆದರಿಸಿದ್ದಾನೆ, ನನಗೂ ಹೆದರಿಸಿಕೆ ಎಲ್ಲ ಕೊಟ್ಟು ಫೋನುಗಳು ಮಾಡಿಸಿದ್ದಾನೆ, ಯಾರೋ ಮೌಲಿಗಳಿಂದ ಎಲ್ಲ ಮಾಡಿಸಿದ್ದಾನೆ. ಸಾಯಿಸ್ತೀನಿ ನಿನ್ನನ್ನು, ನಿನ್ನ ಮಗಳಿಗೆ ರಕ್ಷಣೆ ಕೊಡ್ತಾ ಇದೆಯಾ ಅಲ್ವಾ, ನಿನ್ನನ್ನು ಸಾಯಿಸ್ಬಿಡ್ತೀನಿ ಅಂದಾಗ ಹಿಂದೆ ಅವಳೇನೋ ಅಂದಿದ್ದಕ್ಕೆ ಅವಳನ್ನೂ ಹೊಡೆದು ಮಾಡಿ ಕೇಸ್ ಎಲ್ಲ ಆಗಿ FIR ಅವಳೇ ಕೊಟ್ಟಿದ್ದಾಳೆ ಸರ್. ಅವನ ಮೇಲೆ ಕಂಪ್ಲೀಟ್ ಹೆದರಿಸಿದ್ದಾನೆ. ನಿನ್ನನ್ನು ತೊಗೊಂಡೋಗಿ ಅಲ್ಲಿ ಸರ್ವೆಂಟ್ ಥರ ನೋಡ್ಕೊಳ್ತೀನಿ. ನನ್ನ ಹತ್ರ ಹೇಳಿದ್ಲು, ಅಮ್ಮ ನನಗೆ ಯಾರನ್ನಾದ್ರೂ ನೋಡಿ ಮದುವೆ ಮಾಡಿಬಿಡಮ್ಮ, ಫಾರಿನ್ ಕಡೆ ಅಂದ್ಲು. ಫಾರಿನ್ ಹುಡುಗನ್ನೇ ನೋಡಿದೆ. ನಾನು ಇಲ್ಲಿ ಇಟ್ಕೊಳ್ಬೇಡಮ್ಮ, ಅವ್ನು ಸಾಯಿಸ್ಬಿಡ್ತಾನೆ ಅಂತ ಹೇಳಿದ್ಲು. ಎಲ್ಲ ಮಾಡಿದೆ, ಆಗಲಿಲ್ಲ ಸರ್. ಒಂದು ಹುಡುಗನೂ ಸೆಟ್ ಆಯಿತು. ಏನು ಅನ್ಯಾಯ ಸರ್ ಇದು. ಇವಾಗ ನನ್ನ ಮಗಳು ವಾಪಸ್ ಬರ್ತಾಳ ಸರ್, ನನ್ನ ಮಗಳು ಬರ್ತಾಳ ಸರ್. ನಾನು ಏನು ಮಾಡಲಿ, ಇನ್ಯಾರಿಗೋಸ್ಕರ ಬದುಕಲಿ ನಾನು? ಅವಳು ಬಟ್ಟೆ ಹೇಗೆ ನೋಡಲಿ, ಅವಳಿರೋ ಜಾಗ ಹೇಗೆ ನೋಡಲಿ? ನಾನು ಸಾಯಬೇಕು, ಸಾಯೋದ್ರೊಳಗಡೆ ಅವನ್ನ. ಹೌದು, ಬರ್ತಾ ಇದ್ದೀನಮ್ಮ, ನಾನು ಬಂದ್ಬಿಡ್ತೀನಮ್ಮ ಅಂತ ಹೇಳಿದ್ಲು. ಬಂದ್ಬಿಡಮ್ಮ ಅಂತಂದೆ. ಇಲ್ಲಮ್ಮ, ಸತ್ಸಂಗ ನಡೀತಾ ಇದೆಯಮ್ಮ, ಎಲ್ಲ ಚೆನ್ನಾಗಿದೆ, ಕೇಳಿಸ್ಕೊಳ್ತಾ ಇದ್ದೀನಿ ಅಂದ್ಲು. ಆದರೂ ಯಾಕೋ ವಾಯ್ಸು ಶೇಕ್ ಆಗ್ತಾ ಇತ್ತು. ಅವನು ಅವಳ ಹತ್ರ ಹೇಳಿಸಿದಾನೆ ಅನಿಸುತ್ತೆ, ಬಲಾತ್ಕಾರವಾಗಿ ಕರ್ಕೊಂಡು ಹೋಗಿದ್ದಾನೆ ಸರ್. ಆವಾಗ ನನಗೆ ಡೌಟ್ ಬಂದುಬಿಡ್ತು, ಸುರಭಿ ಎಲ್ಲಿದೆಯಾ ಅಂದರೆ ಫೋನು ಕಂಪ್ಲೀಟ್ ಇದಾಯಿತು. ಅವನೊಳಗೆ ಡ್ರಿಂಕ್ಸು ಎಲ್ಲ ಮಾಡಿಸಿ ಏನೋ ಕೊಡಿಸಿ ಸಾಯಿಸಿದ್ದಾನೆ ಸರ್ ಅವನು. ನನ್ನ ಮಗಳು ಸಾಯೋ ಹುಡುಗಿ ಖಂಡಿತ ಅಲ್ಲ. ಒಂದು ನಾಯಿ ಮರಿ ಎಲ್ಲಾದರೂ ನರಳ್ತಾ ಇದ್ದರೆ ಓಡ್ ಹೋಗಿ ಬಿಸ್ಕೆಟ್ ಹಾಕಿ ಬರೋಳು. ಯಾರನ್ನ ಮುದುಕರು ಕಾಣಿಸಿದ್ರೆ ಒಂದು ಬಾಟ್ಲು ನಾನು ದುಡ್ಡು ಕೊಟ್ಟಿದ್ರೆ ನೀರು ತೊಗೊಂಬಂದು ಕೊಡೋಳು ಸರ್. ನೀರು ತೊಗೊಂಬಂದು ಉಳ್ಕೊಳ್ಳಿ ನೀವು ಅಂತ ಹುಡುಗಿನ ಹೊಡೆದು ಸಾಯಿಸಿದ್ದಾನೆ ನನ್ನ ಜೀವನ ಪರ್ಯಂತ. ಲೋಕೇಶ್ ಅವರೇ, ನೀವು ಅವತ್ತು ನೋಡಿದಾಗ ಹೇಗಿದ್ಲು ನನ್ನ ಮಗಳು? ನೀವೇ ಹೇಳಿ, ಹೇಗಿದ್ಲು? ಇವ್ರ ಹತ್ರ ಇಲ್ಲಿಗೆ ಬಂದು ಒಂದು 15 ದಿವಸ ಆಯಿತು ಸರ್, ಅಷ್ಟೇ, ಕೇವಲ 15 ದಿವಸ. ಹುಡುಕಿದ್ದಾನೆ, ಅಡ್ರೆಸ್ ಹುಡುಕಿ ಬಂದಿದ್ದಾನೆ. ನಾನು ನಮ್ಮೂರು, ನಮ್ಮ ಜಾಗ ಸೇಫಾಗಿರ್ತೀವಿ ಅಂತ ಹೇಳಿ ಕರ್ಕೊಂಬಂದೆ ಸರ್. ಇಲ್ಲೂ ಬಿಡಲಿಲ್ಲ, ಬೆಂಗಳೂರು ಮನೆ ಬಿಟ್ಟು ಬಂದೆ ಇಲ್ಲಿಗೆ. ಬೆಂಗಳೂರಲ್ಲಿ ಇವರು ನಮ್ಮ ನೇಬರು, ನಮ್ಮ ಕಾರ್ಪೊರೇಟ್ರೆಲ್ಲ ಹೆಲ್ಪ್ ಮಾಡಿದ್ರು. ಹೊರಟೋಗಿ ಅಮ್ಮ ಸ್ವಲ್ಪ ದೂರ ಎಲ್ಲಾದರೂ ಅವ್ನಿಗೇನಾದರೂ ಅವ್ನು ಮಾಡೋಣ ಅಂತಂದ್ರು. ಮಾಡಿದ್ದಾನೆ, ಕರ್ಕೊಂಡು ಹೋಗಿದ್ದಾನೆ, ಹೊಡೆದು ಬಡ್ದು ಎಲ್ಲ ಮಾಡಿದ್ದಾನೆ. ಅವಳು ತುಂಬ ಭಯದಲ್ಲೇ ಬದುಕ್ತಾ ಇದ್ಲು ಸರ್, ತುಂಬ ಭಯದಲ್ಲಿ ಬದುಕ್ತಾ ಇದ್ಲು. ಗೊತ್ತಿಲ್ಲ, ಕರ್ಕೊಂಡು ಹೋಗೋದು, ಎಲ್ಲೋ ಕುಡಿಸ್ಕೊಳ್ಳೋದು, ಹೆದರ್ಸೋದು, ಬಲವಂತವಾಗಿ ಕುಡಿಸೋದು, ಅಡಿಕ್ಷನ್ಗೆ ಪ್ರಯತ್ನ ಪಟ್ಟಿದ್ದಾನೆ. ಆಮೇಲೆ ನಾನು ಅವಳನ್ನ ಕರ್ಕೊಂಡ್ಬಂದ್ಮೇಲೆ ಸರಿ ಹೋಗ್ದವಳನ್ನ ತಿರ್ಗಾ ಈ ಥರ ಮಾಡಿದ್ದಾನೆ. ಅದು ರಿಹ್ಯಾಬ್ ಅಂತಲ್ಲ, ಸೇಫ್ಟಿಗೋಸ್ಕರ ಇಟ್ಟಿದ್ವಿ. ಅಲ್ಲೇನು ಟ್ರೀಟ್ಮೆಂಟ್ ಇಲ್ಲ, ರಕ್ಷಣೆಯಾಗಿ ನೋಡ್ಕೊಂಡಿದ್ವಿ. ಅಲ್ಲಿಗೂ ಫೋನ್ ಮಾಡಿ ಅವ್ರಿಗೆಲ್ಲ ಥ್ರೆಟನ್ ಮಾಡಿದ್ದಾನೆ, ಇದ್ದಾಳ ಇಲ್ಲಿ ಅಂತ. ಅವ್ರು ಇಲ್ಲ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಹೇಗೋ ಮಾಡಿ ಅವಳದು ಫೋನ್ ನಾನು ಟ್ರೇಸ್ ಮಾಡಿನೋ ಯಾವ ಥರ ಮಾಡಿದಾನೋ ಗೊತ್ತಿಲ್ಲ ಸರ್. ಒಂದು ದೊಡ್ಡ ಜಾಲ ಸರ್. ನನಗೆ ಎಲ್ಲೆಲ್ಲಿಂದನೋ ಮೌಲಿಗಳಿಂದ ಎಲ್ಲ ಫೋನು ಹೆದರ್ಸೋದು. ನನಗೆ ನಿಮ್ಮನ್ನು ಮುಗಿಸ್ತೀವಿ, ಫಸ್ಟು ನಿಮ್ಮನ್ನು ಮುಗಿಸ್ತೀವಿ, ಆಮೇಲೆ ಅವಳನ್ನ ತಗೊಳ್ತೀವಿ ನಮ್ಮ ವಶಕ್ಕೆ. ಇದೆಲ್ಲ ಒಂದು ಹೆಚ್ಚು ಕಡಿಮೆ ಒಂದು 6-7 ವರ್ಷದಿಂದ ನಡೀತಾ ಇದೆ ಸರ್. ಹೌದು, ನನಗೂ ಬರ್ತಾ ಇತ್ತು. ಅದು ನನಗೆ ಗೊತ್ತಿಲ್ಲ ಸರ್. ಯಾಕೆ ಅಂದರೆ ಅವಳು ಒಂದೊಂದ್ಸರಿ ಲೇಟ್ ಆದಾಗ ಕ್ಯಾಬ್ ಮಾಡ್ಕೊಂಡು ಹೋಗೋಳು ನಾಗರಬಾವಿಗೆ, ದೂರ ಅಂತ ಹೇಳಿ. ಆವಾಗ ಇವನು ಕ್ಯಾಬಲ್ಲಿ ಪರಿಚಯ ಆಗಿದ್ದಾನೆ. ನನಗಿನ್ನೇನು ಗೊತ್ತಿಲ್ಲ ಇದು ಯಾವ ಥರ ಮಾಡಿದ್ದಾನೆ ಅನ್ನೋದು. ಅಂತೂ ಅವಳು ಭಯದಲ್ಲೇ ಬದುಕ್ತಾ ಇದ್ಲು ಸರ್, ಭಯದಲ್ಲೇ ಬದುಕ್ತಾ ಇದ್ಲು. ಎಷ್ಟೋ ಸಮಯ ನಂಗೆ ಹೇಳಿದ್ದಾಳೆ, ಬೆಂಗಳೂರು ಹುಡುಗರು ಯಾರೂ ಬೇಡಮ್ಮ, ನನ್ನನ್ನು ಬಿಡಲ್ಲ ಇವನು, ನನ್ನನ್ನು ದೂರ ಎಲ್ಲಾದರೂ ಫಾರಿನ್ ಕಡೆ ಕೊಟ್ಬಿಡು. ಅದಕ್ಕೋಸ್ಕರನೇ ನೋಡಿದೆ ಸರ್, ಎಲ್ಲ ಮೆಟ್ರಿಮೋನಿಯಲ್ಲೆಲ್ಲ ಬುಕ್ ಮಾಡಿಸ್ದೆ. ತುಂಬ ಸುಂದರವಾದ ಹುಡುಗಿ, ಎಲ್ಲ ಕಡೆಯಿಂದ ಫೋನುಗಳು ನಾವು ಮಾಡ್ಕೊಳ್ತೀವಿ. ನಾವು ಹೆದರ್ಸೋದು, ನಿನ್ನನ್ನು ಮುಗಿಸ್ತೀನಿ, ಆಮೇಲೆ ನಿಮ್ಮ ಅಮ್ಮನ ಮುಗಿಸ್ತೀನಿ, ನೀನು ನನ್ನ ಜೊತೆಯಲ್ಲಿ ಇರಬೇಕು, ನನ್ನವಳು ಆಗ್ಬೇಕು, ನೀನು ಮದುವೆ ಮಾಡ್ಕೊಂಡು ನನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂದಿದ್ದಕ್ಕೆ ಲಾಸ್ಟ್ ಟೈಮ್ ಗಲಾಟೆ ಮಾಡಿ ಹೊಡೆದು ಬಡ್ದು ಕರ್ಕೊಂಡೇ ಹೊಟ್ಟೋಗಿದ್ದ. ಉಪಾಯ ಮಾಡಿ ಕರ್ಕೊಂಬಂದ್ವಿ. ಗೊತ್ತಿಲ್ಲ ಸರ್, ನನ್ನನ್ನು ಬಿಟ್ಬಿಡಿ ಸರ್, ಇನ್ನಾಗೋದಿಲ್ಲ, ದಯವಿಟ್ಟು ನನಗೆ ಆಗಲ್ಲ. ಅವನಿಗೆ ಮರಣದಂಡನೆ ನನ್ನ ಕೈಯಲ್ಲೇ ಆಗಬೇಕು ಸರ್, ನಾನೇ ಕೊಡಬೇಕು. ಇಲ್ಲ ಅಂದರೆ ನಾನು ಸತ್ತು ಹೋಗ್ಬಿಡ್ತೀನಿ. ನನ್ನ ಶಾಪ ಅವನಿಗೆ ತಟ್ಟದೇ ಇರಲ್ಲ. ನನ್ನ ಬ್ರಾಹ್ಮಣರು, ನನ್ನ ಹೆಣ್ಣುಡುಗಿ ಶಾಪ, ನನ್ನ ಶಾಪ ಅವನಿಗೆ ತೊಟ್ಟೋದಿಲ್ಲ. ನೀವು ಅವಕಾಶ ಕೊಡಿ. ಹಿಂದೆನೂ ಸ್ಟೇಷನಲ್ಲಿ ಹೊಡೆದಿದ್ದೆ ಅವನ್ನ, ಇವಾಗ ನನಗೆ ಅವಕಾಶ ಕೊಡಿ, ಮುಗಿಸ್ಬಿಡ್ತೀನಿ. ಇನ್ಯಾವ ಹೆಣ್ಮಕ್ಳನ್ನೂ ನೀವು ಮಾಡೋದು ಬೇಡ. ಅವನು ಇನ್ನು ವಾರ್ನ್ ಮಾಡಿದ್ರೆ ಆಗಲ್ಲ ಸರ್ ಅವನ್ನ. ಹೌದು, ಅವನ್ನ ಮುಗಿಸ್ಬೇಕು ಸರ್. ನೀವೆಲ್ಲ ಇದ್ದರೆ, ಕಾನೂನು ಇದ್ದರೆ ಈ ಸಮಾಜದಲ್ಲಿ, ಇಲ್ಲ ಅಂದರೆ ನಾನು ಹುಚ್ಚಿಯಾಗಿ ಬೀದಿ ಅಲಿತೀನಿ. ಈ ಥರ ಆಗಿದೆ ಅಂತ ಹೇಳಿ ನಾನು ಹುಚ್ಚಿ ಆಗ್ತೀನಿ. ಅನ್ಯಾಯ ಆಗೋದ್ಲು ಗೋಪಿ. ಎಷ್ಟು ರಕ್ಷಣೆ ಮಾಡಿದ್ವಿ ಮನೆ. ದಿನಾ ಬರೋನು, ಅಕ್ಕ ಹುಷಾರಾಗಿದ್ದಾಳ, ಹುಷಾರಾಗಿದ್ದು, ಸೇಫ್ ಆಗಿದ್ದಾಳ.